ನರೇಂದ್ರ ಮೋದಿ ಕ್ಯಾಬಿನೆಟ್ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಬಹುತೇಕ ಕಳೆದ ಸಲದ ಖಾತೆಯನ್ನೇ ಮೋದಿ ಮುಂದುವರೆಸಿದ್ದಾರೆ. ಹಿರಿಯ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಮಿತ್ ಶಾಗೆ ಗೃಹ ಖಾತೆ, ರಾಜನಾಥ್ ಸಿಂಗ್ಗೆ ರಕ್ಷಣಾ ಖಾತೆ, ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ, ನಿತಿನ್ ಗಡ್ಕರಿ ಹೆದ್ದಾರಿ ಮತ್ತು ಭೂ ಸಾರಿಗೆ ಖಾತೆ, ಜೈಶಂಕರ್ಗೆ ವಿದೇಶಾಂಗ, ಜೆಪಿ ನಡ್ಡಾಗೆ ಆರೋಗ್ಯ ಖಾತೆ, ಅಶ್ವಿನಿ ವೈಷ್ಣವ್ಗೆ ರೈಲ್ವೆ ಮತ್ತು ಮಾಹಿತಿ ಮತ್ತು ಪ್ರಸಾರ ಇಲಾಖೆ, ಧರ್ಮೇಂದ್ರ ಪ್ರಧಾನ್ಗೆ ಶಿಕ್ಷಣ ಇಲಾಖೆಯನ್ನ ಹಂಚಿಕೆ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಸೊ ಪ್ರಶಾಂತ್, ಹಳೆಯ ಖಾತೆಗಳನ್ನ ಹಿರಿಯ ಸಚಿವರಿಗೆ ರಿಟೈನ್ ಮಾಡಿದ್ದಾರೆ, ಹೊಸ ಖಾತೆಗಳನ್ನ ಕೊಟ್ಟಿದ್ದಾರೆ. ಈ ಲಿಸ್ಟ್ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಭಾವನಾ ನೋಡಿ, ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದ ನಂತರ, ಅಂದರೆ ಅದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಒಂದು ಹೊಸ ಸರ್ಕಾರ ರಚನೆಯಾದ ನಂತರ ಒಂದು ಕಂಟಿನ್ಯೂಟಿಯನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅಂದರೆ ಈಗ ನಿತಿನ್ ಗಡ್ಕರಿ ಭೂ ಸಾರಿಗೆ ಕಳೆದ 10 ವರ್ಷಗಳಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ನಿಮಗೆ ನ್ಯಾಷನಲ್ ಹೈವೇಗಳಲ್ಲಿ ಕಾಣ್ತಾ ಇದೆ. ಪ್ರಾಯಶಃ ಆ ಒಂದು ಕೆಲಸದ ವೇಗ ಮತ್ತು ಅದನ್ನು ನಿರಂತರತೆಯನ್ನು ಇಡೋಕ್ಕೋಸ್ಕರ ನಿತಿನ್ ಗಡ್ಕರಿ ಅವರಿಗೆ ಮತ್ತೊಮ್ಮೆ ಕೇಂದ್ರದ ರೋಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯನ್ನು ನೀಡಲಾಗಿದೆ. ರಾಜನಾಥ್ ಸಿಂಗ್ ಮೊದಲ ಅವಧಿಯಲ್ಲಿ ಗೃಹ ಇತ್ತು, ಎರಡನೇ ಅವಧಿಯಲ್ಲಿ ರಕ್ಷಣಾ ಸಚಿವರಾಗಿದ್ದರು, ಈ ಬಾರಿ ರಕ್ಷಣಾ ಸಚಿವರಾಗಿ ಕಂಟಿನ್ಯೂ ಆಗಿದ್ದಾರೆ. ಅಮಿತ್ ಶಾ ಕೇಂದ್ರದ ಗೃಹ ಇಲಾಖೆ ಬಹಳ ಪವರ್ಫುಲ್ ಸಚಿವ, ಸರ್ಕಾರದಲ್ಲೂ ಕೂಡ ಪಕ್ಷದಲ್ಲೂ ಕೂಡ ಅಮಿತ್ ಶಾ ಕಂಟಿನ್ಯೂ ಮಾಡಲಾಗಿದೆ. ಜೆ.ಪಿ. ನಡ್ಡಾ ಕಳೆದ ಬಾರಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ಫಸ್ಟ್ ಟರ್ಮ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಈ ಬಾರಿ ಮನ್ಸುಖ್ ಮಾಂಡವ್ಯ ಅವರ ಬದಲಿಗೆ ಡಾಕ್ಟರ್ ಹರ್ಷವರ್ಧನ್ ಇದ್ದರು, ಮನ್ಸುಖ್ ಮಾಂಡವ್ಯ ಇದ್ದರು, ಜೆ.ಪಿ. ನಡ್ಡಾ ಅವರಿಗೆ ವಾಪಸ್ ಆರೋಗ್ಯ ಇಲಾಖೆಯನ್ನು ಕೊಡಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಒಂದು ದೊಡ್ಡ ಇಲಾಖೆಯನ್ನು ಪಡೆದಿದ್ದಾರೆ. ಕಳೆದ ಬಾರಿ ಮಧ್ಯಪ್ರದೇಶದ ಸಚಿವರ ಬಳಿಯೇ ಕೃಷಿ ಇಲಾಖೆ ಕೂಡ ಇತ್ತು, ಕೇಂದ್ರ ಕೃಷಿ ಇಲಾಖೆ. ಅದನ್ನು ಕುಮಾರಸ್ವಾಮಿಯವರು ಕೇಳ್ತಾ ಇದ್ದರು. ಆದರೆ ನನಗನ್ಸುತ್ತೆ ರಾಷ್ಟ್ರೀಯ ಪಕ್ಷ ಕೃಷಿ ನೀತಿಗಳನ್ನು ಹೇಗಿರಬೇಕು ಅಂತಕ್ಕಂಥದ್ದನ್ನು ಫೈನಲೈಸ್ ಮಾಡುವಾಗ ಪ್ರಾದೇಶಿಕ ಪಕ್ಷದ ನಾಯಕರಿದ್ದರೆ ಅವರ ವಿಚಾರ ಏನು ಅಂತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಆ ಕಾರಣದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಸುದೀರ್ಘ ಅನುಭವ ಇದೆ ಅವರಿಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ. ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ. ಬಟ್ ನನಗನ್ಸುತ್ತೆ ನಿರ್ಮಲಾ ಸೀತಾರಾಮನ್ ಒಂದು ಚಾಲೆಂಜ್ ನಿಶ್ಚಿತವಾಗಿ ಇದೆ. ದೋ ಶಿ ಹ್ಯಾಂಡಲ್ಡ್ ಎಕಾನಮಿ ವೆರಿ ವೆಲ್, ಶಿ ಈಸ್ ನಾಟ್ ಕ್ವೈಟ್ ಪಾಪ್ಯುಲರ್. ಪ್ರಾಯಶಃ ನನಗನ್ಸುತ್ತೆ ಏಕೈಕ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ 3 ಟರ್ಮ್ನಲ್ಲಿ ಇರ್ತಕ್ಕಂಥ ಏಕೈಕ ಕ್ಯಾಬಿನೆಟ್ ಸಚಿವೆ ನಿರ್ಮಲಾ ಸೀತಾರಾಮನ್. ವಾಪಸ್ ಹಣಕಾಸು ಇಲಾಖೆಯನ್ನು ಕೊಡಲಾಗಿದೆ. ಬಿ ಜೆ ಪಿಯಲ್ಲಿ ಅನೇಕರಿಗೆ ಇಷ್ಟ ಆಗಿಲ್ಲ, ಬಿ ಜೆ ಪಿಯವರು ಅನೇಕರು ಮರ್ಮರಿಂಗ್ ಮಾಡ್ತಾ ಇದ್ದಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆಯಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಎಸ್ ಜೈಶಂಕರ್ ವಿದೇಶಾಂಗ ಇಲಾಖೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು, ಅವ್ರಿಗೆ ಅದನ್ನು ರಿಟೈನ್ ಮಾಡಲಾಗಿದೆ. ಅಕ್ಕಪಕ್ಕದ ರಾಷ್ಟ್ರಗಳು, ಯುರೋಪ್ ಇರ್ಬೋದು, ರಷ್ಯಾ ಉಕ್ರೇನ್ನ ವಾರ್ ಇರ್ಬೋದು, ಇಸ್ರೇಲ್ ಗಾಜಾ ಪಟ್ಟಿ ನಡುವೆ ನಡೆದಿರ್ತಕ್ಕಂಥ ಒಂದು ಘರ್ಷಣೆ ಇರ್ಬೋದು, ಇವೆಲ್ಲದರ ಸಂದರ್ಭದಲ್ಲಿ ಎಸ್ ಜೈಶಂಕರ್ ಭಾರತದ ವಿದೇಶಾಂಗ ನೀತಿಗಳನ್ನು ನೇವಿಗೇಟ್ ಮಾಡಿದ ರೀತಿ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಮತ್ತು ನರೇಂದ್ರ ಮೋದಿಯವ್ರಿಗೂ ಪರ್ಸ್ನಲಿ ಒಂದು ಗ್ಲೋಬಲ್ ಇಮೇಜ್ ಬರಲಿಕ್ಕೆ ಎಸ್ ಜೈಶಂಕರ್ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಎಲ್ಲೂ ಕೂಡ ಭಾರತದ ವಿದೇಶಾಂಗ ನೀತಿಯನ್ನು 360 ಡಿಗ್ರಿ ಬದಲಿಸಿಲ್ಲ. ಆದರೆ ದ ಸಾಫ್ಟ್ ಸ್ಕಿಲ್ಸ್ ಮತ್ತು ಇಡೀ ಎಕಾನಮಿಯನ್ನು ವಿದೇಶಾಂಗ ನೀತಿಗೆ ಜೋಡಿಸಿರ್ತಕ್ಕಂಥ ಒಂದು ಕೀರ್ತಿ ಏನಿದೆ ಅದು ಎಸ್ ಜೈಶಂಕರ್ಗೆ ಸಲ್ಲುತ್ತೆ. ಇದು ಒನ್ ಆಫ್ ದ ಫೈನೆಸ್ಟ್ ಡಿಪ್ಲೊಮ್ಯಾಟ್ಸ್, ವಿದೇಶಾಂಗ ವ್ಯವಹಾರಗಳಲ್ಲಿ ಮುಂದುವರೆದಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಫಸ್ಟ್ ಟೈಮ್ ಕೇಂದ್ರದ ಸಚಿವರಾಗಿದ್ದಾರೆ. 10 ವರ್ಷಗಳ ಹರಿಯಾಣ ನಡೆಸಿರ್ತಕ್ಕಂಥ ಒಂದು ಅನುಭವ ಮನೋಹರ್ ಲಾಲ್ ಖಟ್ಟರ್ಗಿದೆ. ನಾಟ್ ಕ್ವೈಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್, ಆ ಕಾರಣದಿಂದ ಅವರನ್ನು ಕೊನೆಯ ಗಳಿಗೆಯಲ್ಲಿ ತೆಗೆಯಲಾಯಿತು. ಆದರೆ ನರೇಂದ್ರ ಮೋದಿಯವ್ರಿಗೆ ಬಹಳ ಆಪ್ತರು. ನರೇಂದ್ರ ಮೋದಿ ಜಮ್ಮು, ಪಂಜಾಬ್, ಹರಿಯಾಣ ಇದರ ಉಸ್ತುವಾರಿಯಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಮನೋಹರ್ ಲಾಲ್ ಖಟ್ಟರ್ ಮತ್ತು ಅವರು ಸೇರಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು.
ಖಿಚಡಿ ತಯಾರು ಕರ್ತೈತೆ. ಅಲ್ಲಿಂದ ಅವ್ರದ್ದೊಂದು ಗೆಳೆತನ ಇದೆ. ಆ ಗೆಳೆತನದ ಕಾರಣದಿಂದ ಕೂಡ ಮನೋಹರ್ಲಾಲ್ ಖಟ್ಟರ್ಗೆ ಒಂದು ಪ್ರಮೋಷನ್ ಸಿಕ್ಕಿದೆ. ನಾನು ಕುಮಾರಸ್ವಾಮಿ ಅವ್ರದ್ದು ನಾವು ಕರ್ನಾಟಕದ ನೆಕ್ಸ್ಟ್ ಚರ್ಚೆ ಮಾಡೋಣ. ಪಿಯೂಷ್ ಗೋಯಲ್ ಕಂಟಿನ್ಯೂ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಪಿಯೂಷ್ ಗೋಯಲ್ BJPಯ ಖಜಾಂಚಿಯಾಗಿಯೂ ಕೂಡ ಸಾಕಷ್ಟು ಕೆಲಸ ಮಾಡಿದವರು. ಹೀಗಾಗಿ ಪಿಯೂಷ್ ಗೋಯಲ್ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಹೌದು. ವಾಣಿಜ್ಯ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ, ಮೊದಲು ಪೆಟ್ರೋಲಿಯಂ ಆಗಿದ್ದರು, 7-8 ವರ್ಷ, ನಂತರ HRD ಕೊಟ್ಟರು. ABVPಗೆ ಭಾಳ ಆತ್ಮೀಯರು. ಆ ಕಾರಣದಿಂದ ಶಿಕ್ಷಣ ಇಲಾಖೆಯನ್ನು ಧರ್ಮೇಂದ್ರ ಪ್ರಧಾನ್ಗೆ ಕೊಡಲಾಗಿದೆ. ಅವರಿಗೆ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಹೋಗಬೇಕು ಅಂತಕ್ಕಂಥ ಮನಸ್ಸಿತ್ತು. ಆದರೆ ನರೇಂದ್ರ ಮೋದಿ ಸಂಸದರನ್ನು ಕಳಿಸುತ್ತಾ ಇಲ್ಲ. ಜಿತೇನ್ ಮಾಂಜಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ. ನನಗನ್ಸುತ್ತೆ ಜಿತೇನ್ ರಾಮ್ ಮಾಂಜಿಯವರ ದಲಿತ ಸಮುದಾಯದಿಂದ ಬರೋದ್ರಿಂದ ಕ್ಯಾಬಿನೆಟ್ನಲ್ಲಿ ಅವರು ಇರ್ತಕ್ಕಂಥದ್ದು BJPಗೆ ಒಂದು ರೀತಿಯ ಮುಂದಿನ ಬಿಹಾರದ ಚುನಾವಣೆಯ ದೃಷ್ಟಿಯಿಂದ ಬಹಳ ಮುಖ್ಯ. ರಾಜೀವ್ ರಂಜನ್, ಲಲನ್ ಸಿಂಗ್ ಅಂತಾರೆ ಅವ್ರನ್ನ, JDUದವರು. ಮೀನುಗಾರಿಕೆ ಮತ್ತು ಪಶುಸಂಗೋಪನೆ. ಮಿತ್ರ ಪಕ್ಷಗಳಲ್ಲಿ ನೋಡಿದರೆ ಕುಮಾರಸ್ವಾಮಿಯವ್ರಿಗೆ ಒಂದು ಒಳ್ಳೆ ಖಾತೆ ಸಿಕ್ಕಿದೆ. JDU ಮತ್ತು ಜಿತೇನ್ ರಾಮ್ ಮಾಂಜಿ ಹೇಳಿಕೊಳ್ಳುವಂಥ ದೊಡ್ಡ ಖಾತೆಗಳೇನು ಸಿಕ್ಕಿಲ್ಲ. ಸರ್ಬಾನಂದ ಸೋನ್ವಾಲ್ ಬಂದರು, ಕಳೆದ ಬಾರಿ ಕೂಡ ಬಂದರಿದ್ದರು. ವೀರೇಂದ್ರ ಕುಮಾರ್ ಸೋಷಿಯಲ್ ಜಸ್ಟಿಸ್, ದಲಿತ ಸಮುದಾಯದಿಂದ ಬರ್ತಾರೆ. ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಮೊದಲು ಸಾಮಾಜಿಕ ಕಲ್ಯಾಣದ ಸಚಿವರಾಗಿದ್ದರು. ಅವರು ರಾಜ್ಯಪಾಲರಾದ ನಂತರ ವೀರೇಂದ್ರ ಕುಮಾರ್ ಸಾಮಾಜಿಕ ನ್ಯಾಯ. ರಾಮ್ ಮೋಹನ್ ನಾಯ್ಡು ತುಂಬ ಸಣ್ಣ ವಯಸ್ಸಿಗೆ ಕ್ಯಾಬಿನೆಟ್ ಖಾತೆ ಕೊಡಲಾಗಿದೆ. ಯರಂ ನಾಯ್ಡು ಪುತ್ರ ರಾಮ್ ಮೋಹನ್ ನಾಯ್ಡು TDPಯ ಸಚಿವ. ಕ್ಯಾಬಿನೆಟ್ನಲ್ಲಿ ಸಿವಿಲ್ ಏವಿಯೇಷನ್ ಇಸ್ ಅ ವೆರಿ ಹೈ ಪ್ರೊಫೈಲ್ ಮಿನಿಸ್ಟ್ರಿ. ಕಳೆದ ಬಾರಿಯ ಒಟ್ಟಾರೆ ಸಿವಿಲ್ ಏವಿಯೇಷನ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಹೊಸ ಹೊಸ ವಿಮಾನ ನಿಲ್ದಾಣಗಳು. ಹೀಗಾಗಿ ಜ್ಯೋತಿರಾದಿತ್ಯ ಸಿಂಧಿಯಾ ಬದಲಿಗೆ ರಾಮ್ ಮೋಹನ್ ನಾಯ್ಡು ಅವ್ರಿಗೆ ಕೊಡಲಾಗಿದೆ. TDP ವಾಸ್ ವೆರಿ ಕೀನ್ ಆನ್ ಗೆಟಿಂಗ್ ಸಿವಿಲ್ ಏವಿಯೇಷನ್. TDPಗೆ ಚಂದ್ರಬಾಬು ನಾಯ್ಡು ಅವ್ರಿಗೆ. ಪ್ರಹ್ಲಾದ್ ಜೋಶಿ, ನಾವು ಅಗೇನ್ ವಿ ವಿಲ್ ಡಿಸ್ಕಸ್ ಇನ್ ಸೆಕೆಂಡ್ ಸೆಗ್ಮೆಂಟ್. ಜುಯಲ್ ಓರಾಮ್ ಒಡಿಸ್ಸಾದ ಸಚಿವ, ಬುಡಕಟ್ಟು ಕಲ್ಯಾಣ, ಟ್ರೈಬಲ್ ಸಮುದಾಯದಿಂದ ಬರ್ತಾರೆ. ಗಿರಿರಾಜ್ ಸಿಂಗ್, ನರೇಂದ್ರ ಮೋದಿ ಪರವಾಗಿ ಭಾಳ ಅವರನ್ನು ಡಿಫೆಂಡ್ ಮಾಡುವ ಸಚಿವ ಗಿರಿರಾಜ್ ಸಿಂಗ್. ಭಾಳ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ, ಆದರೆ ಬೇಗುಸರಾಯದಿಂದ ಸತತವಾಗಿ ಆರಿಸ್ಬರ್ತಾ ಇದ್ದಾರೆ. ಗಿರಿರಾಜ್ ಸಿಂಗ್ ನರೇಂದ್ರ ಮೋದಿ ಅವರಿಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ತಿಕ್ಕಾಟದ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಗಿರಿರಾಜ್ ಸಿಂಗ್ ಆತ್ಮೀಯರು. ಆ ಕಾರಣದಿಂದ ಅವರನ್ನು ಸಂಪುಟದಲ್ಲಿ ರಿಟೈನ್ ಮಾಡಲಾಗ್ತಾ ಇದೆ. ಅಶ್ವಿನಿ ವೈಷ್ಣವ್ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಭಾಳ ಆತ್ಮೀಯರು. ಭಾಳ ದೊಡ್ಡ ದೊಡ್ಡ ಖಾತೆಗಳನ್ನು ಅಶ್ವಿನಿ ವೈಷ್ಣವ್ರಿಗೆ ಕೊಡಲಾಗಿದೆ. ರೈಲ್ವೆ ವೆರಿ ಕೀ ಇನ್ಫ್ರಾಸ್ಟ್ರಕ್ಚರ್. ವಾರ್ತಾ ಮತ್ತು ಪ್ರಸಾರ ಇಲಾಖೆ, ನರೇಂದ್ರ ಮೋದಿ ಅವರಿಗೆ ಜಾವಡೇಕರ್ ಬಗ್ಗೆ ಭಾಳ ಬೇಸರ ಆಗಿತ್ತು. ಕೃಷಿ ಕಾನೂನಿನ ಸಂದರ್ಭದಲ್ಲಿ ಸರ್ಕಾರವನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೇಕಿತ್ತು ಆ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಅಶ್ವಿನಿ ವೈಷ್ಣವ್ ರೈಲ್ವೆ, ವಾರ್ತಾ ಪ್ರಸಾರ ಮತ್ತು ಈ ಕಮ್ಯುನಿಕೇಷನ್ ಕೂಡ ಕೊಡಲಾಗಿ. ಇಲೆಕ್ಟ್ರಾನಿಕ್ಸ್ ಏನು ಇಲಾಖೆ ಇದೆ ರಾಜೀವ್ ಚಂದ್ರಶೇಖರ್ ಬಳಿ ಇತ್ತು, ಆ ಇಲಾಖೆಯನ್ನು ಕೂಡ ಅಶ್ವಿನಿ ವೈಷ್ಣವ್ರಿಗೆ ಮರಳಿ ಕೊಡಲಾಗಿದೆ. ಅಂದರೆ ವೆರಿ ಹೈ ಪ್ರೊಫೈಲ್ ಮಿನಿಸ್ಟರ್ ಇನ್ ದ ಹೋಲ್ ಕ್ಯಾಬಿನೆಟ್ ಆಫ್ ನರೇಂದ್ರ ಮೋದಿ. ಜ್ಯೋತಿರಾದಿತ್ಯ ಸಿಂಧಿಯಾ ದೂರಸಂಪರ್ಕ ಒಂದು ಪ್ರಮುಖ ಇಲಾಖೆಯನ್ನು ಕೊಡಲಾಗಿದೆ. ಭೂಪೇಂದ್ರ ಯಾದವ್ ಕಳೆದ ಬಾರಿ ಪರಿಸರದಲ್ಲಿದ್ದರು, ಅವರನ್ನು ಕಂಟಿನ್ಯೂ ಮಾಡಲಾಗಿದೆ. ಗಜೇಂದ್ರ ಸಿಂಗ್ ಶೇಖಾವತ್ ಕಳೆದ ಬಾರಿ ಜಲಸಂಪನ್ಮೂಲ ಇದ್ದರು, ಈ ಬಾರಿ ಟೂರಿಸಂ ತರಲಾಗಿದೆ. ಜೋಧ್ಪುರದ ಸಂಸದ. ಅನ್ನಪೂರ್ಣಾ ದೇವಿ ಮೊದಲ ಬಾರಿ ಅಂದರೆ MOS ಇದ್ದರೂ ಕ್ಯಾಬಿನೆಟ್ ದರ್ಜೆಗೆ ಬಡ್ತಿಯನ್ನು ಕೊಡಲಾಗಿದೆ. ಸ್ಮೃತಿ ಇರಾನಿ ಸೋತ ನಂತರ ಅನ್ನಪೂರ್ಣಾ ದೇವಿ ಅವರಿಗೆ ಈ ಒಂದು ಇಲಾಖೆಯನ್ನು ಕೊಡಲಾಗಿದೆ. ಯಾದವ್ ಸಮುದಾಯಕ್ಕೆ ಸೇರಿದವರು, ಆದರೆ ಟ್ರೈಬಲ್ ಬೆಲ್ಟ್ನಿಂದ ಆರಿಸ್ಬರ್ತಾರೆ. ಕೊಡ್ರಮ್ಮ ಕಾಣುತ್ತೆ, ಕೊಡ್ರಮ್ಮ ಕ್ಷೇತ್ರದಿಂದ ಬರ್ತಾರೆ. ಯಾದವ್ OBC ಸಮುದಾಯಕ್ಕೆ ಸೇರಿದವರು. ಕಿರಣ್ ರಿಜಿಜು ಅರುಣಾಚಲ್ ಪ್ರದೇಶದ ಸಂಸದ, ಕಳೆದ ಬಾರಿ ಕಾನೂನು ಸಚಿವರಾಗಿದ್ದರು. ಸ್ವಲ್ಪ ಮಟ್ಟಿಗೆ ಕೊಲಿಜಿಯಂ ಬಗ್ಗೆ ಮಾತನಾಡಿದ್ರಿಂದ ಕಾನೂನು ಇಲಾಖೆಯನ್ನು ಕಳೆದುಕೊಂಡಿದ್ದರು. ಈ ಬಾರಿ ವಾಪಸ್ ಕಿರಣ್ ರಿಜಿಜು ಗೆದ್ದು ಬಂದಿದ್ದಾರೆ. ಅರುಣಾಚಲ್ BJP ವಿಧಾನಸಭೆ ಕೂಡ ಗೆದ್ದಿದೆ. ಕಿರಣ್ ರಿಜಿಜು ಅವರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಕೊಡಲಾಗಿದೆ. ಕಳೆದ ಬಾರಿ ಅವರಿಗೆ ಕಾನೂನಿನ ನಂತರ ದೊಡ್ಡ ಇಲಾಖೆಯನ್ನು ಕೊಟ್ಟಿರಲಿಲ್ಲ. ಪ್ರಹ್ಲಾದ್ ಜೋಶಿಯ ಪಾರ್ಲಿಮೆಂಟ್ರಿ ಅಫೇರ್ಸ್ ಏನಿದೆ ಅದನ್ನು ಕಿರಣ್ ರಿಜಿಜು ಕೊಡಲಾಗಿದೆ. ಹರ್ದೀಪ್ ಸಿಂಗ್ ಪುರಿ ಅರ್ಬನ್ ಡೆವಲಪ್ಮೆಂಟ್ ಇತ್ತು, ಈ ಬಾರಿ ಅದನ್ನು ಮನೋಹರ್ಲಾಲ್ ಖಟ್ಟರ್ ಕೊಟ್ಟಿದ್ದರಿಂದ
ಹರ್ದೀಪ್ ಸಿಂಗ್ ಪುರಿ ಈ ಬಾರಿ ಪೆಟ್ರೋಲಿಯಂ ಸಚಿವರಾಗಿ ಮಾತ್ರ ಉಳಿದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ HRDಗೆ ಬಂದ ನಂತರ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಕೂಡ ನಿಭಾಯಿಸ್ತಾ ಇದ್ರು. 3 ಖಾತೆ ಅವ್ರ ಬಳಿ ಇತ್ತು. ಸೆಂಟ್ರಲ್ ವಿಸ್ಟಾ, ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಪೆಟ್ರೋಲಿಯಂ. ಈ ಬಾರಿ ಪೆಟ್ರೋಲಿಯಂ ಮಾತ್ರ ಉಳಿಸ್ಕೊಳ್ಳಲಾಗಿದೆ. ಮನ್ಸುಖ್ ಮಾಂಡವ್ಯ ನರೇಂದ್ರ ಮೋದಿಯವರ ಅತ್ಯಂತ ಪರಮಾಪ್ತ ಸಚಿವ, ಕಾರ್ಮಿಕ ಇಲಾಖೆ ಮತ್ತು ಕ್ರೀಡೆಯನ್ನು ನೀಡಲಾಗಿದೆ. ಆರೋಗ್ಯ ಇತ್ತು, ಬಟ್ JP ನಡ್ಡಾ ಅಲ್ಲಿ ಬಂದಿದ್ದರಿಂದ ಕಾರ್ಮಿಕ ಭೂಪೇಂದ್ರ ಯಾದವ್ ಬಳಿ ಇತ್ತು, ಪರಿಸರ ಮತ್ತು ಕಾರ್ಮಿಕ. ಈ ಬಾರಿ ಪರಿಸರವನ್ನು ಮಾತ್ರ ಭೂಪೇಂದ್ರ ಯಾದವ್ ಉಳಿಸಿ ಕಾರ್ಮಿಕ ಇಲಾಖೆಯನ್ನು ಕೊಡಲಾಗಿದೆ. ಕ್ರೀಡೆಯನ್ನು ಯುವಜನ ಇಲಾಖೆ ಮತ್ತು ಕ್ರೀಡೆಯನ್ನು ಮನ್ಸುಖ್ ಮಾಂಡವ್ಯ ಅವರು ಕೊಡಲಾಗಿದೆ. ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣೆ, ಫುಡ್ ಪ್ರೊಸೆಸಿಂಗ್, ಮೊದಲ ಬಾರಿ ಕ್ಯಾಬಿನೆಟ್ಗೆ ಬಂದಿದ್ದಾರೆ. ತುಂಬ ಸಣ್ಣ ವಯಸ್ಸು. ನಿನ್ನೆ ನಾನು ಎಲ್ಲೋ ನೋಡ್ತಾ ಇದ್ದೆ, ನ್ಯಾಷನಲ್ ಕ್ರಶ್ ಅನ್ನುವ ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇದೆ. ಚಿರಾಗ್ ಪಾಸ್ವಾನ್ ರಾಮ್ವಿಲಾಸ್ ಪಾಸ್ವಾನ್ರ ಪುತ್ರ. CR ಪಾಟೀಲ್ ಗುಜರಾತ್ನ ಸಚಿವರು, ನರೇಂದ್ರ ಮೋದಿ ಅವರಿಗೆ ಭಾಳ ಆಪ್ತರು, BJP ಅಧ್ಯಕ್ಷರು ಕೂಡ ಹೌದು. ಅಲ್ಲಿ 7.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. CR ಪಾಟೀಲ್ ಅವರಿಗೆ ಜಲಶಕ್ತಿ ಅಂದರೆ ಕಿಶನ್ ರೆಡ್ಡಿ ಗಣಿ ಮತ್ತು ಭೂವಿಜ್ಞಾನ. ಕಿಶನ್ ರೆಡ್ಡಿ ಮೊದಲ ಬಾರಿ ಕ್ಯಾಬಿನೆಟ್, ಕಳೆದ ಬಾರಿ MOS ಇದ್ದರು. ಈ ಬಾರಿ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಕೊಡಲಾಗಿದೆ. ಗಣಿ ಇಲಾಖೆ ಪ್ರಹ್ಲಾದ್ ಜೋಶಿ ಬಳಿ ಇತ್ತು. ಈ ಬಾರಿ ಅದನ್ನು ಕಿಶನ್ ರೆಡ್ಡಿ ಕೊಡಲಾಗಿದೆ. ಇವಿಷ್ಟು ಕ್ಯಾಬಿನೆಟ್ ಒಂದು ರೀತಿ ನೋಡಿದರೆ TDPಯ ರಾಮ ನಾಯ್ಡು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಭರ್ಜರಿ ಇಲಾಖೆಗಳು ದೊರಕಿವೆ. ಇನ್ನೂ ಇಬ್ಬರು ಯಾರು ಕ್ಯಾಬಿನೆಟ್ನಲ್ಲಿದ್ದಾರೆ, ಜಿತೇನ್ ರಾಮ್ ಮಾಂಝಿ ಮತ್ತು ಲಲನ್ ಸಿಂಗ್, ದೊಡ್ಡ ಖಾತೆಯನ್ನು ಪಡೆದಿಲ್ಲ, ಆದರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಚಿರಾಗ್ ಪಾಸ್ವಾನ್ ಫುಡ್ ಪ್ರೊಸೆಸಿಂಗ್, ಹಾಗೆ ದೊಡ್ಡ ಇಲಾಖೆ, ಬಟ್ ಪೊಲಿಟಿಕಲಿ ಭಾಳ ಏನು ಹೈ ಪ್ರೊಫೈಲ್ ಇಲಾಖೆ ಅಲ್ಲ. ಬಟ್ ಈ ಸಣ್ಣ ವಯಸ್ಸಿಗೆ ಚಿರಾಗ್ ಪಾಸ್ವಾನ್ ಕ್ಯಾಬಿನೆಟ್ ದೊರೆತಿರ್ತಕ್ಕಂಥದ್ದು ನನಗನ್ಸುತ್ತೆ. ಉತ್ತರ ಪ್ರದೇಶದಲ್ಲಿ ಏನು ದಲಿತ ಮತಗಳು ಸ್ವಲ್ಪ ಮಟ್ಟಿಗೆ ಅಲುಗಾಡಿವೆ. ಆ ಕಾರಣದಿಂದ ಜಿತೇನ್ ರಾಮ್ ಮಾಂಝಿ, ಚಿರಾಗ್ ಪಾಸ್ವಾನ್ ಇಬ್ಬರು ಕ್ಯಾಬಿನೆಟಿಗೆ ಬಂದಿದ್ದಾರೆ. ರೈಟ್. ಒಂದು ಚಿಕ್ಕ ಬ್ರೇಕ್ನ ನಂತರ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಏನೇನು ಸಿಕ್ಕಿದೆ, ಯಾವ್ಯಾವ ಖಾತೆಗಳು ಸಿಕ್ಕಿದೆ, ವಿವರವಾಗಿ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.